ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ತಮ್ಮನೆಲ್ಲ ನೋಡಿರ್ತೀರಾ. ಸೊ ಸ್ಟ್ರೀಟ್ ಸೈಡ್ ವರ್ಕ್ ಮಾಡ್ತಿರೋರ ಹತ್ರ ಎಕ್ಸ್ಪೀರಿಯನ್ಸ್ನ ಕಲೆಕ್ಟ್ ಮಾಡೋಂಥದ್ದು, ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಎಫರ್ಟ್ ಯಾವ ರೀತಿ ಇತ್ತು ಅಂತ ತಿಳ್ಕೊಬೇಕು ಅಂದರೆ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಇವತ್ತು ಇಂಟರ್ನ್ಶಿಪ್ ಕ್ಲಾಸಸ್ ಅಟೆಂಡ್ ಮಾಡೋದಿತ್ತು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಸಿಂಪಲ್ ಬೇಸ್ ಮೇಕಪ್ ಮಾಡಿಕೊಂಡೆ. ಅಂದರೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಬೇಸ್ ಮೇಕಪ್ನ ಯೂಸ್ ಮಾಡ್ತೀನಿ. ಸೊ ಅದನ್ನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಬೇಗ ಎದ್ದು ರೆಡಿ ಆದಮೇಲೆ ಹೋಗಿ ಟಿಫನ್ ರೆಡಿ ಮಾಡಿಕೊಂಡೆ. ದೋಸೆ ಹಾಕೊಳ್ಳೋಣ ಅಂತ ಹೋದೆ, ಬಟ್ ಟೈಮ್ ಆಗೋಗಿತ್ತು. ಆ ದೋಸೆ ಕೂಡ ಕರೆಕ್ಟಾಗಿ ಬರಲಿಲ್ಲ, ಏನೋ ಕಿತ್ತೋಗಿತ್ತು. ಬಟ್ ಆದರೂ ಕೂಡ ಏನೋ ಒಂದೆರಡು ದೋಸೆ ಕರೆಕ್ಟಾಗಿ ಬಂತು. ಸೊ ಅದನ್ನೇ ಹಾಕೊಂಡು ಬೇಗ ತಿಂದ್ಕೊಂಡು ಇಂಟರ್ನ್ಶಿಪ್ ಕ್ಲಾಸಸ್ಗೆ ಅಟೆಂಡ್ ಮಾಡೋದಂತ ಹೋದೆ. ಆನ್ ಟೈಮಿಗೆ ರೀಚ್ ಆದೆ, ಅದೇ ಖುಷಿಯಾಗಿತ್ತು. ಆ್ಯಂಡ್ ಇವಾಗ ಹೋಗಿ ಕ್ಲಾಸ್ ಮುಗಿದ್ಮೇಲೆ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಬನ್ನಿ. ಅಂಕಲ್ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ತುಳಸಿ ಇಡೀಗ ಯೂಟ್ಯೂಬ್ ಚಾನಲ್ ಅಂತ ಇದೆ. ಸೊ ಇವಾಗ ಸ್ಟ್ರೇಂಜರ್ಸ್ ಸ್ಟ್ರೀಟ್ ಸೈಡಲ್ಲಿ ಅಂಗಡಿ ಇಟ್ಟಿರ್ತಾರಲ್ಲ, ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಬಗ್ಗೆ ಹೇಳಿ ಅಂಕಲ್. ನಮ್ಮ ಹೆಸರು ರಾಜೇಶ್ ಅಂತ. ನಾವು 40 ವರ್ಷದಿಂದ ಪಾನಿಪುರಿ ವ್ಯಾಪಾರ ಮಾಡೋದು. ಈ ಗೋಲ್ಗಪ್ಪ ಮಾಡಿ 8 ತಿಂಗಳಾಯಿತು. ಏನಕ್ಕೆ ನೀವು ಈ ಗೋಲ್ಗಪ್ಪ ಸ್ಟ್ರೀಟೇ ಇಡಬೇಕು ಅಂತ ಚೂಸ್ ಮಾಡ್ಕೊಂಡ್ರಿ? ನಮ್ಮ ಅಪ್ಪನ ಕಾಲದಿಂದ ಇದೇ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಆದ್ದರಿಂದ ನಾವು ಅದೇ ಮಾಡ್ತಾ ಇರೋದು. ಇಲ್ಲಿ ಜಾಸ್ತಿ ಯಾರ್ಯಾರು ಬಂದು ತೊಗೊಳ್ತಾರೆ ಅಂದರೆ ಸ್ಟೂಡೆಂಟ್ಸಾ ಅಥವಾ? ಸ್ಟೂಡೆಂಟ್ ಬರ್ತಾರೆ, ಹೊರಗಡೆಯವ್ರು ಬರ್ತಾರೆ, ಎಲ್ಲ ಕಡೆಯಿಂದನೂ ಬರ್ತಾರೆ. ಡೈಲಿ ಪ್ರಾಫಿಟ್ ಆಗುತ್ತೆ ಅಂಕಲ್? ನಡೀತಾ ಇದೆ. ಈ ಥರ ಡೈಲಿ ನಿಂತ್ಕೊಂಡು ಈ ರೀತಿ ಮಾಡ್ತೀರಲ್ವ, ನಿಮಗೆ ಸ್ಟ್ರೇನ್ ಅನ್ಸಲ್ವಾ? ಏನು ಅನ್ಸಲ್ಲ, ನಿಮಗೆ 40 ವರ್ಷದಿಂದ ಮಾಡ್ತಾ ಇದ್ದೀವಿ, ಮುಂದಕ್ಕೆ ನೋಡೋಣ. ಆರೋಗ್ಯ ಚೆನ್ನಾಗಿದೆ, ಮಾಡ್ತಾ ಇದ್ದೀವಿ. ಅಂಕಲ್ ನೀವು ಏನು ಓದ್ಕೊಂಡಿರೋದು? SLC ಕಣವ, 9th. SLC ಅದಾದ್ಮೇಲೆ ಡೈರೆಕ್ಟ್ ಇಲ್ಲಿಗೆ ಡೈರೆಕ್ಟ್ ಇದೆ. ಅಂದರೆ ನಿಮ್ಮ ಡ್ಯಾಡಿ ಜೊತೆ ಅಪ್ಪ ಮಾಡ್ತಾ ಇದ್ರು, ಅದ್ರ ಜೊತೆಗೆ ಹುಡುಗರು ಯಾರಿಲ್ಲ ಅಂತ ಜೊತೆ ಸ್ಕೂಲ್ ಮುಗಿಸ್ಕೊಂಡು ಕಂಟಿನ್ಯೂ ಆದ ಅಷ್ಟು. ಅಂಕಲ್ ನೀವು ಎಲ್ಲಿಂದ ಬರ್ತೀರಾ ಇಲ್ಲಿ? ನಾವು ಶಾರದಾದೇವಿ ನಗರ, ಅಲ್ಲಿಂದನೂ ಇಲ್ಲಿಗೆ ಬರೋದು? ಒಂದೇ ಅಂಗಡಿನ ಅಂಕಲ್ ಇರೋದು? ಎರಡಿದೆ. ಶಾರದಾದೇವಿ ನಗರದಲ್ಲಿ ಪಾನಿಪುರಿ ಗಾಡಿ ಇದೆ, ಅದು 6ರಿಂದ 11. ನೀವು ದೊಡ್ಡ ಸ್ಟ್ರೀಟ್ ಯಾಕೆ ಇಡಬಾರ್ದು ಅಂಕಲ್? ಸದ್ಯಕ್ಕೆ ಮಾಡ್ತಾ ಇಲ್ಲ, ಮುಂದಕ್ಕೆ ಮಾಡೋಣ, ಮಕ್ಕಳು ಕಾಲಕ್ಕೆ ಮಾಡೋದು. ಮಗ ಓದ್ತಾವನೆ, ಅದಾದ್ಮೇಲೆ ಅವನು SLC ಓದ್ತಾವನೆ, ಮಗಳು BCom ಫೈನಲ್ ಓದ್ತಾವಳೆ. ಸ್ಟಾರ್ಟಿಂಗ್ ಇಲ್ಲಿ ಬಂದ್ರಿ ಅಲ್ವಾ ನೀವು, ಅವಾಗ ನಿಮಗೆ ಇಲ್ಲಿ ಯಾವ ರೀತಿ ನಿಮ್ಗೆ ಫೀಲ್ ಆಗ್ತಿತ್ತು ಅಂತ? ಮಾಡೋ ಐಡಿಯಾ ಆಯಿತು, ಮಾಡಿದಷ್ಟು ಮಾಡಿದ್ರಿ. ಸ್ಟಾರ್ಟಿಂಗ್ ಡೇ ಇಂದಾನೆ ಪ್ರಾಫಿಟ್ ಆಗ್ತಿತ್ತಾ? ಪರವಾಗಿಲ್ಲ, ನಡೀತಾ ಐತೆ, ಏನು ತೊಂದರೆ ಇಲ್ಲ, ನಡ್ಕೊ ಹೋಯ್ತಾ ಐತೆ. ಜೀವನಕ್ಕೆ ಏನು ತೊಂದರೆ ಇಲ್ಲ, ಹೆಂಡತಿ ಮಕ್ಕಳು ಸಾಕೊಂಡಿದ್ದೀವಿ. ಇದೆಲ್ಲ ಮನೆಯಿಂದನೇ ಅಂಕಲ್? ಎಲ್ಲ ಮನೆಯಲ್ಲೇ ರೆಡಿ ಮಾಡೋದು. ಎಷ್ಟು ಅಂಕಲ್ ಒಂದು ಪ್ಲೇಟ್ ಎಲ್ಲ? ಪ್ಲೇಟ್ 25 ರೂಪಾಯಿ. 6 ಪಾನಿಪುರಿ, 1 ಸುಕ್ಕಾಪುರಿ ಕೊಡ್ತೀವಿ. ಅಂದರೆ ಎಷ್ಟೊತ್ತಿಂದ ಎಷ್ಟೋ ತನಕ ಟೈಮಿಂಗ್ಸು ಅಂಕಲ್? ಒಂದು 11:30ರಿಂದ 6 ಗಂಟೆ. 11:30 6 ಗಂಟೆ ತನಕ ಡೈಲಿ ಇಡ್ತೀರಾ? ಡೈಲಿ ಇರ್ತೀವಿ. ಸಂಡೇನೂ ಇರ್ತೀವಿ. ಓಕೆ ಅಂಕಲ್, ಸರಿ. ಅಂಕಲ್ ಯೂಟ್ಯೂಬ್ ಚಾನಲ್ ಇದೆ, ತುಳಸಿ ಇಡೀಗ ಯೂಟ್ಯೂಬ್ ಬ್ಲಾಗ್ ಅಂತ. ಸೊ ಅಲ್ಲಿ ಸ್ಟ್ರೀಟ್ ಸೈಡ್ ಇದ್ದಾರಲ್ಲ, ಅವರು ಯಾವ ರೀತಿ ವರ್ಕ್ ಮಾಡ್ತಿದ್ರು, ಸೊ ಅವ್ರ ಬಗ್ಗೆ ಎಕ್ಸ್ಪೀರಿಯನ್ಸು ಅಂಕಲ್. ಈಗಿನ ಯೂತ್ಸ್ಗೆ ಏನು ಹೇಳ್ತೀರಾ ಅಂಕಲ್ ಫೈನಲ್ ಆಗಿ? ಏನು ಸ್ಟ್ರಗಲ್ ಅಂದರೆ ಏನು, ಸಕ್ಸಸ್ ಅಂದರೆ ಏನು ನಿಮ್ಮ ಪ್ರಕಾರ? ಸಕ್ಸಸ್ ಅಂದರೆ ಕೆಲಸ ಮಾಡಬೇಕು, ವಿದ್ಯೆ ಮಾಡಬೇಕು, ನಿಯತ್ತಾಗಿ ಮಾಡಿದ್ರೆ ಯಾವುದ್ರಲ್ಲಾದ್ರೂ ಪ್ರಾಫಿಟ್ ಮಾಡಬೇಕು. ಸರಿ ಅಂಕಲ್, ಥ್ಯಾಂಕ್ ಯು ಅಂಕಲ್. ಗೈಸ್, ಮೇನಾಗಿ ನಾವು ಎಷ್ಟು ದೊಡ್ಡ ಬಿಸ್ನೆಸ್ ಇಟ್ಟಿದ್ದೀವಿ, ಎಷ್ಟು ದೊಡ್ಡ ಸ್ಟೋರ್ ಇಟ್ಟಿದ್ದೀವಿ, ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ನಾವು ಮಾಡೋ ಕೆಲಸದಲ್ಲಿ ಎಷ್ಟು ಖುಷಿನ ಹಂಚ್ತೀವಿ, ಎಷ್ಟು ಜನರ ಪ್ರೀತಿ ಸಂಪಾದನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರ ಒಂದು ರೆಸ್ಪಾಂಡ್ ಯಾವ ರೀತಿ ಇತ್ತು ಅಂತ ನೀವೇ ನೋಡಿದ್ರಿ ಅಲ್ಲ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ಬಾಯ್.